ಜೀವನದಲ್ಲಿ ಕೆಲವೊಮ್ಮೆ ದೊಡ್ಡ ದೊಡ್ಡ ಕಷ್ಟಗಳಿಂದ ಹೇಗೆ ಹೊರಗೆ ಬರುತ್ತೇವೆ ಅಂದರೆ ಯಾರೋ ನಮ್ಮ ಜೊತೆ ನಿಂತು ನಮ್ಮನ್ನು ಕಾಪಾಡುತ್ತಿದ್ದಾರೆ ಎನಿಸುತ್ತೆ. ಆ ಅದೃಶ್ಯ ಶಕ್ತಿಯನ್ನು ಪರಮಾತ್ಮನೆಂದು ಕರೆಯುತ್ತಾರೆ. ಜಗತ್ತು ನಿಮ್ಮ ಕೈ ಬಿಟ್ಟಾಗ ಆ ಈಶ್ವರನು ನಿಮ್ಮ ಕೈ ಹಿಡಿಯುತ್ತಾನೆ. ಕೆಲವೊಬ್ಬರಿಗೆ ನಾವು ತುಂಬ ಇಷ್ಟ ಆದೆವು, ಆದರೆ ಈ ಮಾತು ಕೆಲವರಿಗೆ ಇಷ್ಟವೇ ಆಗಲಿಲ್ಲ. ಯಾವ ಜನ ಒಬ್ಬ ಒಳ್ಳೆಯ ವ್ಯಕ್ತಿಯ ಮನಸ್ಸನ್ನು ಒಡೆದು ಮೂರನೇ ವ್ಯಕ್ತಿಯ ಹತ್ತಿರ ಸಂತೋಷವನ್ನು ಹುಡುಕಲು ಹೋಗುತ್ತಾರೋ ಅವರು ಯಾವಾಗಲೂ ಮೋಸಕ್ಕೊಳಗಾಗುತ್ತಾರೆ. ಈ ಸಂಬಂಧಗಳಲ್ಲಿ ಒಂದು ತರಹದ ಭಯ ಕಾಡುತ್ತೆ. ಸ್ವಲ್ಪ ಜನ ಕೊಟ್ಟ ಹಾಗೆ ಮಾಡಿ ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡು ಹೋಗುತ್ತಾರೆ. ಯಾರಿಗಾದರೂ ಗೌರವ ಕೊಡಲು ಇಷ್ಟವಿಲ್ಲವೆಂದರೆ ಕೊಡಬೇಡಿ, ಆದರೆ 4 ಜನರ ಮುಂದೆ ಕುಳಿತುಕೊಂಡು ಯಾರಿಗೂ ಅವಮಾನ ಮಾಡಬೇಡಿ. ಬೇರೆಯವರ ದುಃಖವನ್ನು ನೋಡಿ ನೀವು ದುಃಖ ಪಡುತ್ತೀರಾ? ಹಾಗಾದರೆ ಒಂದು ತಿಳಿದುಕೊಳ್ಳಿ, ಆ ದೇವರು ನಿಮ್ಮನ್ನು ಮನುಷ್ಯನನ್ನಾಗಿ ಮಾಡಿ ಯಾವ ತಪ್ಪು ಮಾಡಲಿಲ್ಲವೆಂದು. ಕ್ರೋಧದ ಸಮಯದಲ್ಲಿ ಸ್ವಲ್ಪ ನಿಂತು ಬಿಡಿ ಮತ್ತು ತಪ್ಪು ಮಾಡಿದ ಸಮಯದಲ್ಲಿ ಬಾಗುವುದನ್ನು ಕಲಿಯಿರಿ. ಯಾರ ಜೊತೆಯಾದರೂ ಹೆಚ್ಚಿನ ಸಮಯ ಕಳೆಯುವುದರಿಂದ ಅವರಿಗಿರುವ ಅಭ್ಯಾಸವನ್ನು ನೀವು ರೂಢಿ ಮಾಡಿಕೊಳ್ಳುತ್ತೀರಿ. ಅದಕ್ಕಾಗಿ ತುಂಬ ಯೋಚನೆ ಮಾಡಿ ಜನರೊಂದಿಗೆ ಸಮಯವನ್ನು ಕಳೆಯಿರಿ. ಯಾವಾಗ ನಿಮ್ಮ ಸಮಯ ಸರಿಯಾಗಿರುವುದಿಲ್ವೋ ಆಗ ಜನ ನಿಮ್ಮ ಪ್ರಾಮಾಣಿಕತೆಯನ್ನು ಕೂಡ ಸಂಶಯದಿಂದ ನೋಡುತ್ತಾರೆ. ನಾವು ಹಣ್ಣುಗಳನ್ನು ನೋಡಿ ಮನುಷ್ಯರನ್ನು ಗುರುತಿಸುವುದನ್ನು ಕಲಿತಿದ್ದೇವೆ. ಯಾರು ತುಂಬ ಸಿಹಿಯಾಗಿರುತ್ತಾರೋ ಅವರು ಒಳಗಿನಿಂದ ಕೊಳೆತವರಾಗಿರುತ್ತಾರೆ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ಅವರಿಂದ ದೂರವಾಗಿ ಬಿಡಿ. ಸಂಬಂಧ ಒಂದು ಕಡೆ ಮತ್ತು ಆತ್ಮಸಮ್ಮಾನ ಇನ್ನೊಂದು ಕಡೆ. ಸಂಬಂಧ ಹೇಗಿರಬೇಕೆಂದರೆ ನಮ್ಮನ್ನು ತಮ್ಮವರೆಂದು ತಿಳಿದುಕೊಳ್ಳಬೇಕು ಮತ್ತು ನಮ್ಮ ಎಲ್ಲ ದುಃಖವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೋರಾದ ಮಳೆಯಲ್ಲಿ ನಡೆಯುವಾಗ ಮಳೆ ನೀರನ್ನು ಬಿಟ್ಟು ನಮ್ಮ ಕಣ್ಣೀರನ್ನು ಗುರುತಿಸಬೇಕು. ಇಂತಹ ಸಂಬಂಧವಿರಬೇಕು. ಯಾವುದು ನಿಮ್ಮ ಕೈಯಲ್ಲಿ ಇಲ್ಲವೋ ಅದನ್ನು ಮೋಹಿಸುವುದರಿಂದ ಜೀವನ ನರಕವಾಗಿ ಬಿಟ್ಟಿತು. ಜೋಕೆ, ಕೆಸರು ಮತ್ತು ಕಿವಿ ತುಂಬುವುದು ಇವೆರಡರಿಂದ ನಿಮ್ಮನ್ನು ನೀವು ತಪ್ಪಿಸಿಕೊಳ್ಳಿ. ಯಾಕೆಂದರೆ ಒಂದು ನಿಮ್ಮ ದೇಹವನ್ನು ಹಾಳು ಮಾಡಿದರೆ ಇನ್ನೊಂದು ನಿಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಹೆಚ್ಚಾಗಿ ನಾವು ನಮ್ಮ ಒಳ್ಳೆಯ ದಿನದಿಂದಲೇ ಮೋಸ ಹೋಗಿದ್ದೇವೆ. ಮುಂದಿನವರು ನೋಡಲು ಹೇಗಿದ್ದಾರೋ ಹಾಗೆ ಅವರನ್ನು ನಂಬಿಬಿಡುತ್ತೇವೆ. ಆದರೆ ಆಮೇಲೆ ಗೊತ್ತಾಗುತ್ತೆ ಇಲ್ಲಿ ಜನ ನೋಡಲು ಒಂದು ತರಹ ಇದ್ದರೆ ಒಳಗಿನಿಂದ ಬೇರೆಯೇ ಆಗಿರುತ್ತಾರೆ ಎಂದು. ಉಸಿರು ನಿಂತರಷ್ಟೇ ಸಾವು ಸಂಭವಿಸುವುದಿಲ್ಲ. ಯಾವ ವ್ಯಕ್ತಿ ಸರಿಯನ್ನು ಸರಿ ಮತ್ತು ತಪ್ಪನ್ನು ತಪ್ಪು ಎಂದು ಹೇಳುವ ಧೈರ್ಯ ಮಾಡೋದಿಲ್ವೋ ಅವರೆಲ್ಲ ಇದ್ದು ಸತ್ತಂತೆ. ಮನುಷ್ಯ ಬಹಳ ಕೆಲಸ ಮಾಡುವುದರಿಂದ ಯಶಸ್ವಿ ಆಗೋದಿಲ್ಲ, ಸರಿಯಾದ ಕ್ರಮದಲ್ಲಿ ಕೆಲಸವನ್ನು ಮಾಡುವುದರಿಂದ ಯಶಸ್ವಿಯಾಗುತ್ತಾನೆ. ಜೀವನದಲ್ಲಿ ನೆಮ್ಮದಿಯಾಗಿರಬೇಕಾ? ಹಾಗಾದರೆ ಜನರು ಆಡುವ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಜೀವನ ಮುಂದೆ ಸಾಗುತ್ತಾ ಇರಬೇಕೇ ಹೊರತು ನಿಂತ ನೀರಾಗಬಾರದು. ತೊಂದರೆಯಲ್ಲಿದ್ದಾಗ ಯಾರಾದರೂ ನಿಮಗೆ ಸಲಹೆ ಕೇಳಿದರೆ ಸಲಹೆಯನ್ನು ನೀಡಿ ಮತ್ತು ಅವರಿಗೆ ನಿಮ್ಮ ಜೊತೆಯನ್ನು ನೀಡಿ. ಯಾಕೆಂದರೆ ಸಲಹೆ ಒಂದೊಂದು ಸರಿ ತಪ್ಪಾಗಬಹುದು, ಆದರೆ ನಿಮ್ಮ ಜೊತೆ ಯಾವಾಗಲೂ ತಪ್ಪಾಗಲಾರದು. ನೀವು ಒಬ್ಬರೇ ದುಡಿತೀರಾ, ಆ ದುಡಿಮೆಯಲ್ಲಿ ನಿಮ್ಮ ಮನೆ ಮಂದಿಯೆಲ್ಲ ಕುಳಿತು ತಿಂತಾರೆ ಎಂದು ಅಹಂಕಾರ ಪಡಬೇಡಿ. ದೇವರಿಗೆ ಧನ್ಯವಾದ ಹೇಳಿ. ಈ ಒಂದು ಒಳ್ಳೆ ಕೆಲಸಕ್ಕೆ ಆ ದೇವರು ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ. ಮನುಷ್ಯನ ವ್ಯಕ್ತಿತ್ವ ಯಾವಾಗ ಎದ್ದು ಕಾಣಿಸುತ್ತೆ ಎಂದರೆ ತಮ್ಮವರಿಂದಲೇ ನಿಂದನೆಗೆ ಒಳಗಾದಾಗ. ಕಹಿಯಾಗಿದೆ ಆದರೂ ಸತ್ಯವಾಗಿದೆ. ಧೈರ್ಯ ಕಳೆದುಕೊಳ್ಳಬೇಡಿ, ಇನ್ನೂ ತುಂಬ ಮುಂದೆ ಸಾಗೋದಿದೆ. ನಿಮ್ಮ ಕೈಯಿಂದ ಆಗಲ್ಲ ಅಂದವರ ಮುಂದೆ ಮಾಡಿ ತೋರಿಸಬೇಕಾಗಿದೆ. ಸಂಬಂಧಗಳಿಗೆ ಗೌರವ ಕೊಡಬೇಕಾ? ಹಾಗಾದರೆ ಆ ಕೆಲಸ ಈಗಲೇ ಮಾಡಿ. ಯಾಕೆಂದರೆ ಆಮೇಲೆ ಒಣಗಿದ ಮರಕ್ಕೆ ನೀರು ಹಾಕಿ ಅದು ಚಿಗುರಲಿ ಎಂದು ಆಸೆ ಪಡುವುದು ವ್ಯರ್ಥ ಕೆಲಸವಾಗುತ್ತೆ. ತುಂಬ ಹೊತ್ತು ಯಾರ ಮೇಲೂ ಸಿಟ್ಟಾಗಿ ಇರಬಾರದು, ಆದರೆ ಮುಂದಿನವರಿಗೆ ತಮ್ಮ ಸಂಬಂಧದ ಅವಶ್ಯಕತೆಯೇ ಇಲ್ಲ ಅಂದರೆ ಒತ್ತಾಯಪೂರ್ವಕ ಸಂಬಂಧ ಇಟ್ಟುಕೊಳ್ಳೋದ್ರಲ್ಲಿ ಏನೂ ಅರ್ಥವಿಲ್ಲ. ಎಲ್ಲರ ಜೀವನದಲ್ಲಿ ಸಮಸ್ಯೆಗಳಿವೆ, ಆದರೆ ಮನುಷ್ಯ ತನಗಿರುವ ಸಮಸ್ಯೆಗಳೇ ದೊಡ್ಡದು ಎಂದುಕೊಂಡಿರುತ್ತಾನೆ. ಬರೀ ಮೋಸ ಮಾಡೋದೇನೋ ಅಷ್ಟು ಮೋಸ ಎನಿಸಿಕೊಳ್ಳುವುದಿಲ್ಲ, ಆದರೆ ಬೇರೆಯವರ ಜೊತೆ ನಿಮ್ಮವರು ಎಂದು ನಾಟಕವಾಡುವುದು ಎಲ್ಲಕ್ಕಿಂತ ದೊಡ್ಡ ಮೋಸ. ಜೀವನದಲ್ಲಿ ಏನು ಬೇಕಾದರೂ ಮಾಡಿ, ಆದರೆ ಅಪೂರ್ಣವಾದ ಪ್ರೀತಿಯನ್ನು ಮಾತ್ರ ಮಾಡಬೇಡಿ ದಯವಿಟ್ಟು. ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಅನಕ್ಷರಸ್ಥ ಜಗತ್ತಿನ ದೊಡ್ಡ ಅಕ್ಷರಸ್ಥ ಎನಿಸಿಕೊಳ್ಳುತ್ತಾನೆ. ಎಷ್ಟೇ ಹಣ ಸಂಪಾದಿಸು, ಆದರೆ ಗೌರವವನ್ನೇ ಸಂಪಾದಿಸಲಿಲ್ಲ ಎಂದರೆ ನೀನು ಬಡವ ಎಂದೇ ಕರೆಸಿಕೊಳ್ಳುತ್ತೀಯ. ಯಾವುದು ಫ್ರೀ ಇದೆಯೋ ಅದುವೇ ತುಂಬ ದುಬಾರಿಯಾಗಿರೋದು. ಅಂದರೆ ಗಾಳಿ, ನೀರು, ನಿದ್ದೆ, ಶಾಂತಿ ಮತ್ತು ನಮ್ಮ ಉಸಿರು ಇವುಗಳು ಇಲ್ಲದ ಜೀವನವನ್ನು ಕಲ್ಪಿಸಲು ಸಾಧ್ಯವೇ ಇಲ್ಲ. ಮನೋವಿಜ್ಞಾನದ ಪ್ರಕಾರ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಯು ನಿಮ್ಮನ್ನು ಅತಿ ಹೆಚ್ಚಾಗಿ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದರೆ ಖಂಡಿತವಾಗಿಯೂ ಅದರ ಸೂಚನೆ ಈ ರೀತಿ ಸಿಗುತ್ತೆ. ಇದಕ್ಕಿದ್ದ ಹಾಗೆ ಆ ವ್ಯಕ್ತಿಯ ನೆನಪು ನಿಮಗೆ ಬರಲು ಶುರುವಾಗುತ್ತೆ. ಅದರ ಕಾರಣದಿಂದ ಮನಸ್ಸು ಚಂಚಲವಾಗುತ್ತೆ. ಜೊತೆಗೆ ಅವರನ್ನು ಪ್ರತಿ ನಿಮಿಷವೂ ಮಿಸ್ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ.
ಕೆಲವರು ಎತ್ತರಕ್ಕೆ ಹೋಗಲು ಎಷ್ಟು ಅವಸರ ಪಡುತ್ತಾರೆ ಅಂದರೆ ಸಣ್ಣ ಜನರ ಕೈ ಹಿಡಿಯುವುದಕ್ಕಿಂತ ದೊಡ್ಡ ಜನರ ಕಾಲು ಹಿಡಿಯಲು ಇಷ್ಟಪಡುತ್ತಾರೆ. ಹೃದಯ ಒಡೆದು ಯಾವ ರೀತಿ ಚೂರಾಗುತ್ತೆ ಅಂದರೆ ಗಾಜಿನ ಆಟಿಕೆ ಸಾಮಾನು ಒಡೆದು ಚೂರಾಗುತ್ತದೆಯೋ ಹಾಗೆ ಪ್ರೀತಿಯು ಯಾವಾಗಲೂ ಒಂದು ನಿಯಮದಂತೆ ನಡೆಯುತ್ತೆ. ಯಾರನ್ನು ಪ್ರೀತಿಸುತ್ತೇವೆಯೋ ಅವರನ್ನೇ ದೂರ ಮಾಡುತ್ತೆ. ಸಾಮರ್ಥ್ಯ ಮತ್ತು ಪಾತ್ರ ಜೀವನದಲ್ಲಿ ಜೊತೆ ಜೊತೆಯಾಗಿ ನಡೆಯುತ್ತೆ. ಸಾಮರ್ಥ್ಯ ನಿಮ್ಮನ್ನು ಆಕಾಶದೆತ್ತರಕ್ಕೆ ಕರೆದುಕೊಂಡು ಹೋಗುತ್ತೆ ಮತ್ತು ನಿಮ್ಮ ಒಳ್ಳೆಯ ಪಾತ್ರವು ನಿಮ್ಮನ್ನು ಆಶಾವಾದಿಯನ್ನಾಗಿ ಮಾಡುತ್ತೆ. ಯಾವ ಪುರುಷ ಒಬ್ಬ ಸ್ತ್ರೀಯ ಬಾಲ್ಯವನ್ನು ಕಾಪಾಡುತ್ತಾನೋ ಅವನು ಅವಳನ್ನು ಮನಸಾರೆ ಪ್ರೀತಿಸಿರುತ್ತಾನೆ. ನೋವಾಗುವಂತಹ ಸತ್ಯವನ್ನು ಖಂಡಿತವಾಗಿಯೂ ಹೇಳಿ, ಆದರೆ ಸತ್ಯ ಎನಿಸುವ ಸುಳ್ಳನ್ನು ಮಾತ್ರ ಹೇಳಬೇಡಿ. ಯಾರ ಮಾತಿಂದ ಸಮಾಧಾನವೆನಿಸುತ್ತದೆಯೋ ಅಂಥವರ ಮೌನವು ನಮ್ಮನ್ನು ಕೊಂದು ಬಿಡುತ್ತೆ. ಪ್ರೀತಿಯ ಬಗ್ಗೆ ಏನೂ ಹೇಳಕ್ಕಾಗಲ್ಲ, ಆದರೆ ದ್ವೇಷ ಮಾತ್ರ ಜನರು ಹೃದಯದಿಂದ ನಿಭಾಯಿಸುತ್ತಾರೆ. ಬ್ಲೇಡ್ ತುಂಬ ಹರಿತವಾಗಿರುತ್ತೆ, ಆದರೆ ಅದರಿಂದ ಮರವನ್ನು ಕಡಿಯಲು ಬರುವುದಿಲ್ಲ. ಕೊಡಲಿ ತುಂಬ ಶಕ್ತಿಶಾಲಿಯಾಗಿರುತ್ತೆ, ಆದರೆ ಕೂದಲನ್ನು ಕತ್ತರಿಸಲು ಅದರಿಂದ ಸಾಧ್ಯವಿಲ್ಲ. ಹೀಗೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಶ್ರೇಷ್ಠವಾಗಿರುತ್ತಾನೆ. ಆದ್ದರಿಂದ ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಹೋಲಿಕೆ ಮಾಡಬೇಡಿ. ಕೆಲವೊಬ್ಬರು ಹೇಗೆ ಹೇಳ್ತಾರೆ, ಮಹಿಳೆಯ ಸಲುವಾಗಿ ಯಾವ ಮನೆಯೂ ಇರೋದಿಲ್ಲ. ನಿಜ ಹೇಳಬೇಕೆಂದರೆ ಮಹಿಳೆ ಇಲ್ಲದೆ ಯಾವ ಮನೆಯೂ ಇರೋದಿಲ್ಲ. ಕೆಲವು ಮಾತುಗಳು ಮುಳ್ಳಿಗಿಂತ ಜೋರಾಗಿ ಚುಚ್ಚುತ್ತೆ. ಮುಳ್ಳಿನಿಂದ ಆದ ಗಾಯ ವಾಸಿಯಾಗಬಹುದು, ಆದರೆ ಹೃದಯಕ್ಕೆ ಆದ ಗಾಯ ಜೀವನ ಪರ್ಯಂತ ಹಾಗೆ ಉಳಿದು ಬಿಡುತ್ತೆ. ಒಡೆದಿರೋ ವಸ್ತುಗಳು ಯಾವಾಗಲೂ ನೋವು ಕೊಡುತ್ತೆ. ಅದು ನಿದ್ದೆ, ಹೃದಯ ಮತ್ತು ವಿಶ್ವಾಸ. ಎಲ್ಲಕ್ಕಿಂತ ಜಾಸ್ತಿ ನೋವು ಕೊಡುವುದು ಎಂದರೆ ಅದು ನಿರೀಕ್ಷೆ ಇಡುವುದು. ಮನುಷ್ಯರು ಕೂಡ ಸೂರ್ಯಕಾಂತಿ ಹೂವಿದ್ದ ಹಾಗೆ, ಯಾವ ಕಡೆ ಲಾಭ ಇರುತ್ತೋ ಆ ಕಡೆ ತಿರುಗುತ್ತಾನೆ. ಕಳೆದ ಸಂಗತಿಗಳ ನೆನೆದು ದುಃಖಿಸುವುದರಿಂದ ಪ್ರಯೋಜನವಿಲ್ಲ. ಬದಲಾಗಿ ಅದು ಇಂದಿನ ಸಂತೋಷವನ್ನು ಕಳೆಯದಂತೆ ಬಂದಿದ್ದನ್ನು ಎದುರಿಸುವ ವಿಶ್ವಾಸ ಹೊಂದೋಣ. ಆತ್ಮವಿಶ್ವಾಸ ಹೊಂದಿದ್ರೆ ಎಂಥ ಪರಿಸ್ಥಿತಿಯಲ್ಲೂ ತಲೆ ಎತ್ತಿ ನಿಲ್ಲಬಹುದು. ಕೋಪದಲ್ಲಿ ಅಳುತ್ತಾ ಎಲ್ಲವನ್ನು ಮಾತನಾಡುವ ವ್ಯಕ್ತಿ ನಿಜವನ್ನೇ ಹೇಳುತ್ತಾನೆ. ಯಾಕೆಂದರೆ ಕೋಪ ಮತ್ತು ಅಳು ವ್ಯಕ್ತಿಗೆ ಸತ್ಯವನ್ನು ಮಾತನಾಡಲು ಒತ್ತಾಯಿಸುತ್ತೆ. ಜಾರುವ ಕ್ಷಣಗಳು ಎಂದೂ ನಿಲ್ಲದು. ಓಡುವ ಪ್ರಪಂಚ ಯಾರಿಗೂ ಕಾಯದು. ನೀನೇಕೆ ಎಲ್ಲ ತಿಳಿದು ಕುಳಿತಿರುವೆ? ಆಲಸ್ಯದ ದಾಸನಾಗದೆ ನಿನ್ನ ಗುರಿಯ ಕಡೆ ತಲುಪು. ಜೀವನದಲ್ಲಿ ತುಂಬ ಕಠಿಣ ಸಮಸ್ಯೆಗಳು ಬರುತ್ತೆ. ಹಾಗಂತ ಯಾರನ್ನು ದೂರಬೇಡಿ. ಯಾಕೆಂದರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತಿ ಕಠಿಣವಾದ ಪಾತ್ರವನ್ನು ಒಳ್ಳೆಯ ನಟನಿಗೆ ನೀಡಿರುತ್ತಾನೆ. ಮನುಷ್ಯ ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ, ಮುಹೂರ್ತ ಇಲ್ಲದೆ ಸಾಯುತ್ತಾನೆ. ಆದರೆ ಇಡೀ ಜೀವನ ಶುಭ ಮುಹೂರ್ತದ ಹುಡುಕಾಟದಲ್ಲಿರುತ್ತಾನೆ. ದೇವರನ್ನು ನಂಬಿ ಏನು ಪಡೆದುಕೊಳ್ಳದೇ ಇರಬಹುದು, ಆದರೆ ದೇವರನ್ನು ನಂಬಿ ಯಾರು ಏನನ್ನೂ ಕಳೆದುಕೊಂಡಿಲ್ಲ. ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಅವರ ಮಾತು ಕೇಳಿಸಿಕೊಳ್ಳಿ. ಅವರ ಹೃದಯದಲ್ಲಿ ಏನಿದೆ ಎಂದು ತಿಳಿಯಲು ಅವರ ಕೃತ್ಯಗಳನ್ನು ಗಮನಿಸಿ. ಎಲ್ಲರನ್ನು ಖುಷಿಯಾಗಿಡೋದು ಯಾರಿಂದಲೂ ಸಾಧ್ಯವಿಲ್ಲ, ಆದರೆ ಎಲ್ಲರೊಂದಿಗೆ ಖುಷಿಯಾಗಿ ಇರಲು ಎಲ್ಲರಿಗೂ ಸಾಧ್ಯ. ಜೀವನದಲ್ಲಿ ಯಾರನ್ನು ಬೇಕಾದರೂ ನಂಬು, ಆದರೆ ನಂಬುವುದಕ್ಕಿಂತ ಮೊದಲು 10 ಸಲ ಯೋಚಿಸು. ಯಾಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತೆ. ನೀನು ಸ್ವಾರ್ಥದಿಂದ ಎಷ್ಟು ಬೇಕಾದರೂ ಹಣವನ್ನು ಗಳಿಸಬಹುದು, ಆದರೆ ಇನ್ನೊಬ್ಬರ ಪ್ರೀತಿಯನ್ನಲ್ಲ. ನೋವುಗಳು ಸಹಜವಾಗಿ ಬರುತ್ತೆ, ಹಾಗಂತ ಕುಗ್ಗದಿರು. ನೋವುಗಳನ್ನೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು. ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತೆ. ಯಾರೊಬ್ಬರಿಗಾಗಿಯೂ ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ.